ವಿಪಕ್ಷಗಳಿಗೆ ಅಸ್ತ್ರವಾಯಿತ ಅಶ್ಲೀಲ ಸಿಡಿ ಅನ್ನುವಂತ ಪ್ರಶ್ನೆನೂ ಕೂಡ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಮೇಲೆ ಮುಗಿಬಿದ್ದಿದ್ದಾರೆ ವಿಪಕ್ಷದವರು. ಸಹಜವಾಗಿ ಇದಾಗುವಂತ ಪ್ರಕ್ರಿಯೆ. ಯಾವುದೇ ಆಡಳಿತ ಪಕ್ಷದ ಶಾಸಕ ಈ ರೀತಿಯಾಗಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ, ಸಚಿವ ಸಿಕ್ಕಾಕೊಂಡಂತ ಶಾಸಕ ಸಿಕ್ಕಾಕೊಂಡಾಗ್ಲೇ ಬಿಡೋದಿಲ್ಲ. ಯಾರಾದ್ರೂ ವಿರೋಧ ಪಕ್ಷದಲ್ಲಿ ಯಾವುದೇ ಪಕ್ಷ ಇದ್ರೂ ಕೂಡ ಅಷ್ಟೇ, ಬಿಜೆಪಿನೇ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ಶಾಸಕ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಸುಮ್ಮನಿರೋದಿಲ್ಲ. ಅಂಥದ್ರಲ್ಲಿ ಸರ್ಕಾರದ ಭಾಗವಾಗಿರುವಂತ ಸಚಿವ ಸಿಕ್ಕಾಕೊಂಡ್ರೆ ಸುಮ್ಮನಿರ್ತಾರ? ನೋ ಚಾನ್ಸ್. ಸಿಡಿ ಬಗ್ಗೆ ವಿಪಕ್ಷಗಳ ಹೇಳಿಕೆಯಲ್ಲೂ ಕೂಡ ಒಂದು ರೀತಿಯಾಗಿ ಕೆಲವರು ಬೈಲಿಕ್ಕೂ ಕೂಡ ಮುಂದಾಗುವುದಿಲ್ಲ. ಅದನ್ನ ವ್ಯಂಗ್ಯವಾಗಿ, ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಮಾತನಾಡ್ತಾರೆ. ಇನ್ನ ಕೆಲವರು ಡೈರೆಕ್ಟ್ ಆಗಿ ಬೈತಾರೆ. ನಾವ್ಯಾಕೆ ರಾಜೀನಾಮೆ ಕೇಳೋಣ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು, ಹಾಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು. ಇನ್ನು ಜೆಡಿಎಸ್ ಮುಖಂಡರಿಂದಲೂ ಕೂಡ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ಪ್ರತಿಪಕ್ಷವಾಗಿ ಯಾವ ರೀತಿ ನೋಡ್ತೀರಾ ಸರ್? ಒಬ್ಬ ಸಚಿವರು ಅದ್ರ ಜೊತೆಗೆ ಅವ್ರ ಆಡಿಯೋದಲ್ಲಿ ಒಂದು ಮಾತು ಹೇಳ್ತಾರೆ, ಯಡಿಯೂರಪ್ಪ ಕೂಡ ಕರಪ್ಷನ್ ಮಾಡ್ತಿದ್ದಾರೆ ಅಂತ ಒಂದು ಮಾತು ಹೇಳ್ತಾರೆ. ಅವರ ಒಂದು ವಿಡಿಯೋದಲ್ಲಿ ಯಡಿಯೂರಪ್ಪ ಕೂಡ ಕರಪ್ಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಈ ಒಬ್ಬ ಸಚಿವರಾಗಿ ಈ ತರ ಒಂದು ವಿಡಿಯೋ, ಅದ್ರ ಜೊತೆಗೆ ಈ ತರ ಮಾತುಗಳಿಗೆ ಏನ್ ಹೇಳ್ತಾರೆ? ಫಸ್ಟ್ ನಾನು ನೋಡಿಲ್ಲ, ನಂಗೆ ನೋಡಕ್ ಟೈಮ್ ಸಿಕ್ಕಿಲ್ಲ. ಬಟ್ ನನಗೆ ಕಾಂಗ್ರೆಸ್ ಆಫೀಸ್ ಇದ್ದಾಗ ಕೆಲವೇನೋ ಇದು ಟಿವಿಲಿ ಕೆಲವು ಕ್ಲಿಪ್ಪಿಂಗ್ಸ್ ನಾನು ನೋಡ್ತಾ ಇದ್ದೆ. ಇನ್ನು ನಾನು ಫುಲ್ ಡಿಸ್ಕಷನ್ ಇತ್ತು, ನಾನು ನೋಡಕ್ಕಾಗಿಲ್ಲ. ಇವತ್ತು ರಾತ್ರಿ ಏನಿದೆ ಅಂತ ನಾನು ಮೀಡಿಯಾ ಸಪೋರ್ಟ್ ನಾನು ಹೇಳ್ತೀನಿ. ನಂಬರ್ 1, ಸಚಿವ ಯಾರು ಕರಪ್ಷನ್ ಅಂತಿದೆ? ಯಡಿಯೂರಪ್ಪ ಕರಪ್ಷನ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಯಡಿಯೂರಪ್ಪ ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಮಿನಿಸ್ಟರ್ ಹೇಳಿದ್ಮೇಲೆ ಯಡಿಯೂರಪ್ಪನ ಅದಕ್ಕೆ ಉತ್ತರ ಕೊಡಬೇಕು, ಹೈಕಮಾಂಡ್ ಉತ್ತರ ಕೊಡಬೇಕು. ನಾವೇನು ಉತ್ತರ ಕೊಡಕ್ಕಾಗಲ್ಲ. ನಾವೇನಾದ್ರು ಮಾತಾಡದಿದ್ರೆ ಇದನ್ನೆಲ್ಲ ಏನ್ ತಿಳ್ಕೊಂಡು ಈಗ ಅವರೇ ಯಡಿಯೂರಪ್ಪನವ್ರು ಅಸೆಂಬ್ಲಿ ಕರೆದಿದ್ದಾರೆ, ಅಲ್ಲಿ ಮಾತಾಡೋಣ. ಇಂಥವರೆಲ್ಲ ಇರ್ಬೇಕ್ರಿ. ವೈ ಶುಡ್ ಆಫ್ ರೆಸಿಗ್ನೇಷನ್ ಇಸ್ ದೇರ್ ಪಾರ್ಟಿ. ನಾನೇ ಯಾಕೆ ಅವ್ರ ರಾಜೀನಾಮೆ ಕೊಡುವಂತ ಅವ್ರ ಪಾರ್ಟಿ ರೀ ಅದು. ನೋಡೋಣ ಎಂತೆಂಥವ್ರು ಇಟ್ಕೋತಾರೆ, ಎಂತೆಂಥವ್ರು ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು. ನಾನು ಯಾಕೆ ಅದಕ್ಕೆ ಬಗ್ಗೆ ಸ್ಟಿಲ್ ಐ ಡೋಂಟ್ ನೋ ದಿ ಎಂಟೈರ್ ಇಶ್ಯೂ. ಬಟ್ ಏನೋ ಟಿವಿಲಿ ನೋಡ್ತಾ ಇದ್ದೆ ನಾನು, ಅದನ್ನ ತಿರ್ಗಾ ನಾನು ನೋಡಿ ಬರ್ತೀನಿ. ನೋಡಪ್ಪ, ನನಗೆ ಐ ಆಮ್ ಟೆಲಿಂಗ್ ಯು, ನಾನು ನಾಳೆ ಬೆಳಗ್ಗೆ ಐ ಶುಡ್ ನೋ ದಿ ಫ್ಯಾಕ್ಟ್. ಗವರ್ಮೆಂಟ್ ಇದೆ ಇದಕ್ಕೆ ರಿಪ್ಲೈ ಮಾಡಕ್ಕೆ, ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದೆ ಅಂತ ನೀವ್ ಹೇಳ್ತಾ ಇದೀರಿ. ನನಗೆ ಅಮಾಯಕ ಮಹಿಳೆಗೆ ಬಳಸಿಕೊಂಡಿದ್ದಾರೆ ಅನ್ನುವಂತ ಏನು ಆರೋಪ ಇದೆ, ಗುರುತರವಾದಂತ ಒಂದು ಆರೋಪ. ತತ್ಕ್ಷಣವೇ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಈ ವಿಷಯದ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ನೈತಿಕ ಹೊಣೆ ಹೊರಬೇಕಾದಂತ ಅಗತ್ಯ ಇದೆ. ಜಾರಕಿಹೊಳಿಯವರಾಗ್ಲಿ ಅಥವಾ ಬಿಜೆಪಿ ಪಕ್ಷದ ನಾಯಕರಾಗ್ಲಿ ಅವರೇ ಆತ್ಮವಿಮರ್ಶೆ ಮಾಡಿಕೊಂಡು ನೈತಿಕ ಹೊಣೆ ಹೊತ್ತು ಏನು ಕ್ರಮ ತಗೋಬೇಕು ಅದು ತಗೊಳ್ಬೇಕು. ಆದರೆ ಇದೆಲ್ಲ ವೈಯಕ್ತಿಕ ವಿಷಯ ಈ ರೀತಿ ಪಬ್ಲಿಕ್ ಬರ್ಕೂಡ್ದು. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಕಾಮೆಂಟ್ ಮಾಡಲ್ಲ. ಹಿಂದೆ ಈ ರೀತಿ ಎಷ್ಟೊಂದು ಸರಿ ಆದಾಗ ಬಿಜೆಪಿ ಅವರೇ ರಾಜೀನಾಮೆ ಕೇಳಿದ್ದಾರೆ, ಸಚಿವರ ರಾಜೀನಾಮೆ ಕೇಳಿದ್ದಾರೆ. ಸೊ ಈ ಕೂಡ ಅವರು ಅದೇ ಒಂದು ನೈತಿಕ ಸ್ಟ್ಯಾಂಡರ್ಡ್ನ ಕಾಪಾಡ್ಕೋಬೇಕು ಅಂತಂದ್ರೆ ಅವರೇ ಆತ್ಮಾವಲೋಕನ ಮಾಡಿಕೊಂಡು ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಬೇಕು. ಕರ್ನಾಟಕ ಭವನ ಬಂದು ಅದು ಜನಪ್ರತಿನಿಧಿಗಳ ಇರುವಂತಹ ಒಂದು ಜಾಗ, ಅದು ಸರ್ಕಾರದ ಜಾಗನೇ ಅದು. ಹಾಗಾಗಿ ಅಂಥ ಕಡೆಯಲ್ಲೆಲ್ಲ ಇಂಥ ವಿಷಯಗಳು ಮಾಡಿಕೊಡ್ದು. ಬಟ್ ಅದು ಬಿಜೆಪಿ ವರಿಷ್ಠರಿಗೆ ಬಿಟ್ಟಿದ್ದಂತೆ.